ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ವಿಶೇಷವಾಗಿ ಚಪಾತಿಗೆ ಒಂದು ಸೈಡ್ ಡಿಶ್ ಹೇಳ್ಕೊಡ್ತೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗಾರು ಮಾಡಿ, ಲಂಚ್ಗಾರು ಮಾಡಿ, ಡಿನ್ನರ್ಗಾರು ಮಾಡ್ಕೊಳ್ಳಿ, ಎಲ್ಲದಕ್ಕೂ ಸೂಟ್ ಆಗುತ್ತೆ. ಸೊ ಮಕ್ಳಿಗೆ ಬಾಕ್ಸ್ಗೂ ಕೂಡ ಕಟ್ ಕಳಿಸ್ಬಹುದು. ನಿಮಗೆ ಬೆಳಗ್ಗೆ ಕಂಪ್ಲೇಂಟ್ ಇರುತ್ತಲ್ಲ ಚಪಾತಿ ಮಾಡೋಕ್ಕೆ ಟೈಮ್ ಆಗುತ್ತೆ ಅಂತ, ಅದಕ್ಕೂ ಕೂಡ ದಿ ಬೆಸ್ಟ್ ರೆಸಿಪಿ ಇದೆ. ಯಾಕೆ ಅಂತ ಹೇಳಿದ್ರೆ ಇದು ಮಾಡೋಕ್ಕೆ ಒಂದು ಕಡೆ ಇಟ್ಬಿಟ್ಟು ಆರಾಮಾಗಿ ಚಪಾತಿ ಮಾಡ್ಕೋಬೋದು, ಟೈಮ್ ಕೂಡ ಸೇವ್ ಆಗುತ್ತೆ ಎಲ್ಲ ಅಮ್ಮಂದ್ರಿಗೆ. ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನನಗೆ ಒಂದು ಹೀರೆಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪನೇ ನಾವಿಬ್ಬರೇ ಮಾಡ್ಕೋತಾ ಇದ್ದೀನಿ, ಹಾಗಾಗಿ ಒಂದೇ ಸಾಕು ನನಗೆ. ಇದನ್ನೆಲ್ಲ ಚೆನ್ನಾಗಿ ಪೀಲ್ ಮಾಡ್ಕೊಳ್ಳೋಣ. ಈ ಸಿಪ್ಪೆನ ನಾನು ಎಸೆಯೋಕ್ಕೆ ಹೋಗಲ್ಲ, ಇದರಲ್ಲಿ ಚಟ್ನಿ ಮಾಡಬಹುದು, ತುಂಬಾ ರುಚಿಯಾಗಿ ಬರುತ್ತೆ. ನನಗಂತೂ ತುಂಬ ಇಷ್ಟ. ನೆಕ್ಸ್ಟ್ ವೀಡಿಯೋದಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸೊ ಇವಾಗ ಪೀಲ್ ಮಾಡಿದ್ಮೇಲೆ ಎಲ್ಲನೂ ಸಣ್ಣದಾಗಿ ಹೀರೆಕಾಯನ್ನ ಹೆಚ್ಚಿಟ್ಕೊಳ್ಳಿ. ತುಂಬ ಸಾಮಗ್ರಿಗಳು ಏನೂ ಬೇಕಾಗಿಲ್ಲ ಇದಕ್ಕೆ, ಮನೇಲೇ ಇರುವಂತಹ ಸಾಮಗ್ರಿಗಳೇ ಸಾಕು. ನೀವೇಲೋ ಅಂಗಡಿಗೆ ಹೋಗಿ ಅದು ತರಬೇಕು ಇದು ತರಬೇಕು ಏನೂ ಇಲ್ಲ, ಅಥವಾ ತುಂಬ ಟೈಮ್ ಹಿಡಿಯುತ್ತೆ ಹಿಂಗೇ ಮಾಡಬೇಕು ಅಂತಲೂ ಇಲ್ಲ. ಸೊ ಬಾಣಲಿಲಾರು ಮಾಡಿ, ಕುಕ್ಕರ್ಲಾರು ಮಾಡಿ, ನಿಮ್ಮ ಅನುಕೂಲ. ಕುಕ್ಕರಲ್ಲಿ ತುಂಬಾ ಸುಲಭ ಮಾಡೋದು. ಇವತ್ತು ನಮ್ಮನೆ ಕುಕ್ಕರ್ ಸ್ವಲ್ಪ ಕೈ ಕೊಡ್ತಾ ಇದೆ, ಹಾಗಾಗಿ ಬಾಣಲೆಯಲ್ಲಿ ಮಾಡ್ತಾಯಿದ್ದೀನಿ. 1 ಲೋಟದಷ್ಟು ಈಗ ನಾನು ಹೆಸರು ಬೇಳೆ ತೊಗೊಂಡಿದ್ದೀನಿ, ಅದಕ್ಕೆ 1 ಚಮಚದಷ್ಟು ತುಪ್ಪ ಹಾಕಿ ಅದನ್ನು ಚೆನ್ನಾಗಿ ಒಂದು ಸ್ವಲ್ಪ ಹುರ್ಕೊಳ್ಳೋಣ. ಅಂತೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅವಾಗ ತುಪ್ಪದಲ್ಲಿ ಹುರ್ಕೊಳ್ಳಿ. ಸೊ ನಂತರ ಈಗ ಅದಕ್ಕೇ 1 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ, ನೀವು ತುಪ್ಪ ಕೂಡ ಹಾಕ್ಕೋಬೋದು. ಮತ್ತು ಇದಕ್ಕೆ ಇವಾಗ 1 ಚಮಚದಷ್ಟು ಜೀರಿಗೆನ ಹಾಕ್ಕೊಳ್ಳೋಣ ಒಗ್ಗರಣೆಗೆ. ಸಾಸಿವೆ ಹಾಕೋಬಿಡಿ, ರುಚಿ ಚೆನ್ನಾಗಿ ಬರಲ್ಲ, ಜೀರಿಗೆನೇ ಹಾಕೋಬೇಕು. ನಂತರ ಇದಕ್ಕೆ ನಾನು 1 ಹೆಚ್ಚಿರುವಂತಹ ಟೊಮೆಟೊ ಹಾಕೋತಾ ಇದ್ದೀನಿ. 1 ಹೀರೆಕಾಯಿಗೆ 1 ಟೊಮೆಟೊ ಸಾಕಾಗುತ್ತೆ. ನಿಮ್ಗೆ ಇಷ್ಟ ಇದ್ದರೆ ಈರುಳ್ಳಿ ಕೂಡ ಹಾಕೋಬಹುದು, ನಾನು ಈರುಳ್ಳಿನ ಹಾಕೋತಾ ಇಲ್ಲ, ಟೇಸ್ಟ್ ಬೇರೆ ಥರನೇ ಬರುತ್ತೆ. ಹಾಗಾಗಿ ನನಗೆ ಈ ಟೇಸ್ಟ್ ತುಂಬಾ ಇಷ್ಟ. ನಿಮಗೆ ಈರುಳ್ಳಿ ಇಷ್ಟ ಇರೋರು, ಈರುಳ್ಳಿ ಪ್ರಿಯರು 1 ಈರುಳ್ಳಿನ ಹಾಕೊಳ್ಳಿ, ತೊಂದರೆ ಇಲ್ಲ. ಸೊ ಇವಾಗ ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ವಲ್ಲ ಹೀರೆಕಾಯಿನ, ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡೋಣಂತೆ. ದಿ ಬೆಸ್ಟ್ ರೆಸಿಪಿ ಇದು, ನನಗಂತೂ ತುಂಬ ಇಷ್ಟ. ಯಾಕೆ ಅಂತ ಹೇಳಿದ್ರೆ ವೆಜಿಟೇರಿಯನ್ಸ್ಗೆ ಒಂದು ಪ್ರಾಬ್ಲಮ್ ಏನಪ್ಪ ಅಂತ ಹೇಳಿದ್ರೆ ಪ್ರೋಟೀನ್ ಸಿಗಲ್ಲ. ಹಾಗಾಗಿ ಈ ಥರ ಕಾಳುಗಳು ಅಥವಾ ಬೇಳೆಗಳನ್ನು ಉಪಯೋಗಿಸೋದ್ರಿಂದ ನಿಮ್ಮ ದೇಹಕ್ಕೆ ಆದಷ್ಟು ಪ್ರೋಟೀನ್ ಸಿಗುತ್ತೆ. ಖಂಡಿತವಾಗ್ಲೂ ವಾರಕ್ಕೆ 1 ಸಲನೋ 2 ಸಲನೋ ಈ ಥರದ ಆಹಾರಗಳನ್ನು ಮಾಡ್ಕೊಂಡು ನೀವು ಸೇವಿಸಿದಾಗ ಒಂದಷ್ಟು ದೇಹದಲ್ಲಿ ಬ್ಯಾಲೆನ್ಸ್ ಮಾಡ್ಬೋದು ನೀವು. ಹಾಗಾಗಿ ಈ ಥರದ ಆದಷ್ಟು ಕಾಳುಗಳನ್ನು ಅಥವಾ ಬೇಳೆಗಳನ್ನು ಬಳಸಿ ಅಡುಗೆಗಳನ್ನು ಮಾಡ್ಕೊಳ್ಳಿ. ನಾನ್ ವೆಜಿಟೇರಿಯನ್ಸು ತಿನ್ಬೋದು, ತೊಂದರೆ ಇಲ್ಲ. ಸೊ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಿ. ನೆಕ್ಸ್ಟ್ ಇವಾಗ ಇದನ್ನು ಒಂದು ಸ್ವಲ್ಪ ಮುಚ್ಚಿಡೋಣ, ನೀರು ಕುದೀಲಿ. ಸೊ ಇದೇ ಪ್ರೊಸೀಜರ್ಲೇ ಕುಕ್ಕರಲ್ಲೂ ಮಾಡೋದು ಸೇಮ್. ಕುಕ್ಕರ್ ಮುಚ್ಚಿ 1-2 ವಿಷಲ್ ಕೂಗಿಸಿದ್ರೆ ನಿಮಗೆ ಡಿಶ್ ರೆಡಿ ಆಗುತ್ತೆ. ನೋಡಿ ಈ ಹದಕ್ಕೆ ಬಂದರೆ ಸಾಕು. ನಾನಿಲ್ಲಿ ಅರಿಶಿನ ಮತ್ತು ಇಂಗು ಹಾಕಿದ್ದೀನಿ, ಬಟ್ ನಿಮಗೆ ವಿಡಿಯೋದಲ್ಲಿ ಮಿಸ್ ಆಗಿದೆ, ಹಾಗಾಗಿ ಬಾಯಲ್ಲೇ ಹೇಳ್ತಾ ಇದ್ದೀನಿ, ಇದನ್ನು ಹಾಕ್ಕೊಳ್ಳಿ. ನೆಕ್ಸ್ಟು ಡಿಶ್ ರೆಡಿ ಆಯಿತು. ತಡ ಯಾಕೆ, ಚಪಾತಿಗೆ ಹಾಕೊಂಡು ಚೆನ್ನಾಗಿ ಬಾರಿಸೋಣಂತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.